ಬರ್ರಿ ಇವತ್ತಿನ ದಿನ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತೀನಿ, ಯಾವ ಥರ ಇವತ್ತು ದಿನ ಕಳೀತದ ನೋಡಮ್ಮ. ಬದನೇಕಾಯಿ ಪಲ್ಯ ಮಾಡಕತ್ತಿ ನೋಡ್ರಿ. ಇವತ್ತೇನು ವೆರೈಟಿ ಇಲ್ಲ, ಒಂದೇ ಕಾಯಿ ಪಲ್ಯ ಮಾಡಿ ನೋಡ್ರಿ. దోశ కావాలనుకుంటుంది ఇంకా వేయలేదు. దోశ ಇಲ್ಲ ಬೇಡ, ರೊಟ್ಟಿ ಹಾಕಿರ್ತಾರೆ ಇವಾಗ. ನೀವು ದೋಸೆ ತಂದ್ರೆ ರೊಟ್ಟಿ ವೇಸ್ಟ್ ಆಗುತ್ತಲ್ಲ ಇವಾಗ. లేదు ఇంకా చేయలేదు ಪಾಪ. ಇಲ್ಲಿ ಬೇಡ, ವೇಸ್ಟ್ ಆಗುತ್ತಲ್ಲ. ಇರೋದೇ 3 ಜನ, ಬದನೇಕಾಯಿ ಒಂದು ಅಷ್ಟೇ, ಏನಿಲ್ಲ. 6 ಅಥವಾ 7 ಜಗ್ಗಿ ಮಾಡಬೇಡ್ರಿ. ಹಾಗೆ ಸುಮ್ಮನೆ ಕಟ್ಟಿದ್ರು ವಾಪಸ್ ತರ್ತಾಳ. ಸುಮ್ಮನೆ ನನಗೆ ಚೆಲ್ಲಕ್ಕೆ ಇಷ್ಟ ಇಲ್ಲ ನೋಡು. ಮಾಡಿದ್ರೆ ಎಲ್ಲ ತಿನ್ಬೇಕು, ಅಡಿಗೆ ಖರ್ಚಾಕ್ಬಿಡಬೇಕು. ಮತ್ತೆ ಇವತ್ತು ಕಾಯಿ ಪಲ್ಯಕ್ಕೆ ಹೋಗ್ಬೇಕಂದ್ರೆ ವಿಸ್ಮಯಿಂದ ಟೆಸ್ಟ್ ಐತೆ, ಅದಕ್ಕೆ ಸುಮ್ಮನೆ ಆಗಿದೆ. ಮತ್ತೆ ಓದ್ಕೊಂಡ್ ಕೂತಾವ. ಅಣ್ಣ ಅಣ್ಣ ಹೋದ ತಿರುಪತಿಗೆ ಮುಟ್ಟಿರ್ತಾರ 6 ಗಂಟೆಗೆ ಬೆಳಿಗ್ಗೆ. 2 ಸಾಕ? ಹ್ಞೂ ಸಾಕು. ಸುಮ್ಮನೆ ಜಾಸ್ತಿ ಮಾಡಿ ಮಾಡಾರಿದ್ದಾರೆ ಅಂತಂದು ಹೇಳಿ ಮಾಡಿಸ್ಕೊಂಡು ಚೆಲ್ಲಿದ್ರೆ ಎದಕ್ಕೆ ಬಂತದು? ನಮ್ಗೆ ಎಷ್ಟು ಖರ್ಚಾಗ್ತದೆ ಅಷ್ಟು ಮಾಡಿಸ್ಬೇಕು. ಯಾರಾದ್ರೂ ಮಂದಿ ಬಂದ್ರೆ ಇದ್ದಿದ್ರೆ ಜಾಸ್ತಿ ಮಾಡೋದು ಐತೆ ಇರ್ಲಾರ್ದಾಗ ಏನ್ ಮಾಡ್ತೇವೆ ಸುಮ್ಮನೆ. ನೀವಿದ್ದೀರಂತಲ್ಲ, ನನಗೆ ಅಡಿಗೆ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅಕ್ಕ ಅದೇ ಮಾಡಿಕೊಡ್ತಾರೆ. ಇಲ್ಲ ಆಗ್ಲಿ, ಚಂದ ಮಾಡ್ಲಿ. ಜಲ್ದಿ ನೀರ್ ಹಾಕಿದ್ರೆ ಏನಾಗ್ತದ, ಓಳ್ ಗಟ್ಟಿಗೆ ಹಂಗೇ ಇರ್ತಾವ ಅವು. ಸ್ವಲ್ಪ ಎಣ್ಣೆಗೆ ಬಾಡಿಕಂದ್ರೆ ಪೂಜಾಯ ಅಂದ್ರೆ ಮೈಂಡ್ ಪೂಜೆ ಗೀಜ ಮುಗಿತ. ವೆರೈಟಿ ಕಾಯಿಗೂರಲ್ಲಿ ಏದು 20 ವೆರೈಟಿ ಇರ್ತೈತಿಲ್ಲ ಅದು. ಮತ್ತೆ ಇಷ್ಟಿಷ್ಟು ಎಲ್ಲಿ ಮಾಡ್ಬೇಕು ಹೇಳಿ. ಮಧ್ಯಾಹ್ನ ಯಾರು ತಿನ್ನಂಗಿಲ್ಲ. ಅಣ್ಣ ಆದ್ರೆ ಮಧ್ಯಾಹ್ನ ತಿಂತಿದ್ದ. ಸ್ವಲ್ಪ ಮಾಡ್ಬೇಕು, ಮತ್ತೆ ಅದ್ರಾಗ ಸ್ವಲ್ಪ ಉಳಿಸ್ಬೇಕು. ಮತ್ತೆ ಇವಾಗ ನೋಡಿ, ರಾತ್ರಿ ಮಾಡಿದ ಚಟ್ನಿ ಇನ್ನು ಫ್ರಿಜ್ಜಾಗ ಹಂಗೆ ತೆಗೆದಿಟ್ಟಿದ್ದೆ, ಕೊಟ್ಟೆ ಲಕ್ಷ್ಮಿಗೆ. ಇವಾಗ ಸ್ವಲ್ಪ ಪಲಾವ್ ಮಾಡಿ ಅದ್ರಾಗೂ ಉಳಿಸಾಗ ನೋಡಿ. ಅಲ್ಲ, ನನಗೆ ಹಾಕಿ ಕೊಟ್ರೆ ಖುಷಿ, ಚೆಲ್ಲಬಾರ್ದು. ನನಗೆ ಚೆಲ್ಲಿದ್ರೆ ಸಿಟ್ಟ, ನನಗೆ ಸಿಟ್ಟು ಬರ್ತದೆ. ಪುಡಿ ಹಂಗಲ್ಲ ಬೆಳಗ್ಗೆ చట్నీ ఖార కారమే టేస్ట్ ఉండాలి. కారగే కొంచెం కారం ఉంటేనే టేస్ట్ అక్క. ಇವು ಖಾರ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತಾರ. మన కరెక్ట్ అయినాము ఉదయం మొన్న ಮಾಡಿದ್ದೆ. ದೇವಣ್ಣ, ಏಮಿ ಸುದ್ದಿ? ಈಗ ಬಂದಳಕ್ಕೆ ಲೇಟ್ ಆಗಿದೆ ಇವತ್ತು. ಬಟ್ಟೆ ತೋರಿಸಿದ್ಲು, ಕಸ ಹೊರಗೆಲ್ಲ ಕಸ ಹೊಡೆದ್ಲು, ಚಾ ಕುಡಿದ್ಲು. ರೊಟ್ಟಿ ಆಯ್ತು, ಸ್ನಾನ ಆಯ್ತು, ಪೂಜೆ ಮಾಡ್ಬೇಕು. ಈಗ ಅಣ್ಣ ಇಲ್ಲಲ್ಲ, ಅಣ್ಣನ ಪಾಳೆ ನಮಗೆ ಇವಾಗ ಕೆಲಸ. ರೊಟ್ಟಿ ಮಾಡ್ಸಿಡ್ಲ ಅಣ್ಣನ ಕೆಲಸ ನಮಗೆ ಅಂದೇ ಇವಾಗ. ಜಲ್ದಿ ಪೂಜೆ ಉಂಟ ಇಲ್ಲ, ನಮ್ಮ ಮನೆಗೆ ಅಣ್ಣ ಮಾಡ್ತಾನಲ್ಲ, ಹಿಂಗಾಗಿ ಚಿಂತಿಲ್ಲ ನನಗೆ ಪೂಜೆದ್ದು. ಹೋಗಿ ನಮ್ಮ ಫ್ರೆಂಡ್ಸ್ ಹಂಗೆ ಅಂತಾರ, ಚಲೋ ನೋಡ್ರಿ ನಿಮ್ಮ ಮನೆಗೆ ಅಣ್ಣಾರು ಪೂಜೆ ಮಾಡ್ತಾರ ಹಂಗೆ ಅಂತಾರ ಎಲ್ಲರೂ. ನಮ್ಮ ಮನೆಗೆ ನಾವೇ ಮಾಡ್ಬೇಕು, ಲೇಟ್ ಆಗ್ಬಿಡ್ತದಲ್ಲ. ನಮ್ಗೆಲ್ಲ ಕೆಲಸ ಮಾಡಿ ಪೂಜೆ ಮಾಡ್ಬೇಕಂದ್ರೆ ಲೇಟ್ ಆಗ್ತದ. 11-12 ಆಯ್ತು. ಇಲ್ಲಪ್ಪ, ನಮ್ಮ ಮನೆಗೆ ಬೆಳಗ್ಗೆ ಅಣ್ಣ ಮಾಡಿಬಿಡ್ತಾನಲ್ಲ, ಚಿಂತಿಲ್ಲ. ಆಯ್ತು, ನಾ ಒಂದು 5-10 ನಿಮಿಷದಾಗ ಮಾಡಿಬಿಡ್ತೀನಿ. ಇಲ್ಲಿ ದೇವ್ರ ಪೂಜೆ ಮಾಡಕತ್ತಿ ನೋಡ್ರಿ. ಹೂವು ಇಲ್ಲ ರೀ, ಹೂವು ಎಲ್ಲ ಖಾಲಿ ಆಗ್ಬಿಟ್ಟವ. ನಾನು ನೋಡ್ಕೊಂಡಿಲ್ಲ. ನಮ್ಮ ಮನೆಯವರಾದರೆ ಖಾಲಿ ಆಗಕ್ಕೆ ಬಿಡೋದೇ ಇಲ್ಲ, ಸ್ವಲ್ಪ ಇರೋದ್ರಾಗೆ ತರ್ತಿದ್ರು. ಇವತ್ತು ಖಾಲಿ ಆಗ್ಬಿಟ್ಟದ ನೋಡಿ.
ಯಾವಾಗಲೂ ನೋಡ್ರಿ 3-4 ಕಾಯಿ ಪಲ್ಯ ಮಾಡ್ತಿದ್ದೆ. ಇವತ್ತು ಒಂದೇ ಒಂದು ಬದನೇಕಾಯಿ ಮಾಡೀನಿ. ಎಷ್ಟು ಸೂಪರ್ ಆಗಿತ್ತು ರೀ ಬದನೇಕಾಯಿ. ಹೋಳು ಬದನೇಕಾಯಿ ಮಾಡಿದ್ದೆ ನೋಡ್ರಿ, ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ನೀವು ಏನು ಕಾಯಿ ಪಲ್ಯ ಮಾಡಿದ್ರೂ ಟೇಸ್ಟ್ ಇರುತ್ತೆ ನೋಡ್ರಿ. ಇದ್ರ ಮುಂದೆ ಈ ಉಪ್ಪಿಟ್ಟು, ಅವಲಕ್ಕಿ, ಒಗ್ಗರಣೆ ಯಪ್ಪ ಅವು ನೋಡಿದ್ರೇ ಇದು ಅನ್ನಿಸ್ತದ ನನಗೆ. ಈ ರೊಟ್ಟಿ ಮುಂದೆ ಏನೂ ಅಲ್ಲ ನೋಡ್ರಿ. ಹೆಲ್ತಿನೂ ಚೆನ್ನಾಗಿರ್ತದ ನಮ್ಗೆ, ಹೊಟ್ಟಿನೂ ತುಂಬ್ತದ. 3 ರೊಟ್ಟಿ ತಿಂದರೆ ಆಯ್ತು ನೋಡ್ರಿ. ನೀವು 2-3 ಗಂಟೆ ತನಕ ಹಸಿವೆ ಆಗಲ್ಲ ನೋಡ್ರಿ. ಯಾರಿಗೆ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೇ ನೋಡ್ರಿ ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ದೆ ನೋಡ್ರಿ. ಲೆಮನ್ ರೈಸ್ ಮಸ್ತಾಗಿತ್ತು ನೋಡ್ರಿ ಚಿತ್ರಾನ್ನ. ಸಾಯಂಕಾಲ ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ. ಸಾಯಂಕಾಲ ನೋಡ್ರಿ ಚಪಾತಿ ಜೊತೆಗೆ ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತೀನಿ ರೀ. ಸ್ವಲ್ಪ ಹಸಿ ಕಡ್ಲಿ ಹಿಟ್ಟು ಹಾಕ್ಬೇಕ್ರಿ, ಇಷ್ಟು ಟೇಸ್ಟ್ ಆಗ್ತದೆ ರೀ ಪಲ್ಯ. ಒಂದು ಸತಿ ರೆಸಿಪಿ ತೋರಿಸ್ತೀನಿ ನೋಡ್ರಿ. ನಾನು ಟ್ರೈ ಮಾಡಿರಿ ನೀವು. ಸೂಪರ್ ಅಂದರೆ ಸೂಪರ್ ಆಗುತ್ತೆ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ. ಏನು ಮಾಡಿರಿ? ರಸಮ್. ಮತ್ತೆ ಅದೇ ಅವತ್ತು ನಮ್ಮ ಮನೆಗೆ ಮಾಡಿದ್ವಲ್ಲ. ಮತ್ತೆ ಅಲ್ಲ ಚೋಲೆ ನೆನೆ ಹಾಕಿಲ್ಲ ಅಂದ್ರಲ್ಲ. ಪುಳಿಯೋಗರೆ ಐಟಮಿಲ್ಲ ನೋಡ್ಕೋಬೇಕು. ಮಧ್ಯಾಹ್ನ ಚಿತ್ರಾನ್ನ ಮಾಡೀನಿ. ಇವಾಗ ಪುಳಿಯೋಗರೆ ಮತ್ತೆ ಏನಾರ ಮಾಡ್ಬೇಕು. ಮತ್ತೆ ಏನು ಮಾಡ್ಬೇಕು? ಟೊಮೆಟೊನೂ ಇಲ್ಲ. ಟೊಮೆಟೊ ಪಲ್ಯ ಮಾಡ್ತಿದ್ದೆ ಒಂದೇ. ಪುದೀನ ಇಲ್ಲ, ಏನಿಲ್ಲ, ಖಾಲಿ, ಎಲ್ಲ ಖಾಲಿ. ಪುದೀನ ರೈಸ್, ಪುದೀನ ಮೊದ್ಲನೇ ಹೇಳಿದ್ರೆ ನಿಮ್ಗನ್ ಹೇಳ್ತಿದ್ದೆ ನೋಡಿ. ಬಜಾರ್ಲಿಂದ ಆಗ್ತೈತೆ. ಹೌದು ನೋಡ್ರಿ. ನಾಳೆ ಹೋಗ್ತೀನಮ್ಮ ತಾಯಿ ಬೆಳಗ್ಗೆ ಜಲ್ದಿ. ಏನಿಲ್ಲ, ನಾಳೆ ಬೆಳಗ್ಗೆ ನಾಳೆ ನಾಷ್ಟ ಮಾಡ್ತೀರಾ? ಅದು ಬೇಕು. ಟೊಮೆಟೊನೂ ಇಲ್ಲ, ಏನಿಲ್ಲ. ಏನ್ ತರ್ಬೇಕಲ್ಲ? ಹಸಿಮೆಣಸಿನಕಾಯಿನೂ ಖಾಲಿ, ಕರಿಬೇವು ಇಲ್ಲ. ಕರಿಬೇವು ಬೇಕೇ ಬೇಕು, ಇಲ್ಲಾಂದ್ರೆ ಚಲೋ ಆಗಲ್ಲ. ಮಸಾಲ ರೈಸ್ ಮಾಡ್ಬಿಡ್ತೀನಿ. ಸುಮ್ಮನೆ ಒಂದು ಟೊಮೆಟೊ ಐತಲ್ಲ ನಡೀತದ. ಸುಮ್ಮನೆ ಮಸಾಲ ರೈಸ್ ಮಾಡ್ತೀನಿ. ಆ ಕಡೆ ಏನ್ ಮಾಡಿ పులిహోర ఇష్టం కదా బా. ఈరోజు జీరా రైస్ చేసింది నాకు. లేట్ అవుతుంది అక్క నాది. ಹೌದು, ಇವತ್ತು ಲೇಟ್ ಆಯ್ತು. 3 రోజులు లేట్ అయింది. ಇರ್ಲಿ, ನಡೀತದ. ನಾವು ಊಟ ಮಾಡೋದೇ ಲೇಟ್ ಅಲ್ರಿ, ನಡೀತದ. ಸ್ವಲ್ಪ ಅಡಿಗೆ ಟೈಮು ಭಾಳ ಏನು ಬೇಕಾಗಿಲ್ಲ. ಒಂದು 5 ನಿಮಿಷದಾಗ ಆಗ್ಬಿಡ್ತದ. ಬೆಳಿಗ್ಗೆ ನೋಡ್ರಿ ಅರ್ಧ ತಾಸಾಗೆಲ್ಲ ಮುಗಿದ್ಬಿಡ್ತು ನಮ್ಮ ಕೆಲಸ. ಹಿಂಗೆ ತಿಂತಾಳ ವಿಸ್ಮಯ. ನಾಳೆ 4 ತಿಂಗಳ ಬೆಂಗಳೂರು ಹೆಂಗ್ ಮಾಡ್ತಾಳ ಗೊತ್ತಿಲ್ಲ. ಅಲ್ಲಿ ಚಲೋ ಇರಲ್ಲ ಊಟ. ಸ್ವೀಟ್ ಈಜಿ ಸ್ವೀಟ್ ಅಂತ ಅಂತಾಳ. ಅಲ್ಲ, ಬೆಳಗ್ಗೆನೆ ಅನ್ನ ಕೊಡ್ತಾರಲ್ಲೇ. ಬಾತು ಬಾತಲ್ಲೇ ಬಿಸಿಬೇಳೆ ಬಾತು, ಅದು ರೈಸ್ ಬಾತು, ಉಪ್ಪಿಟ್ಟು, ವಾಂಗಿ ಬಾತು, ಇಂಥವೆಲ್ಲ ಬೆಳಗ್ಗೆ ಅನ್ನ ಹೆಂಗ್ ಹೋಗುತ್ತ? ವಾಂಗಿಬಾತ್ ಮಾಡಿದ್ರೆ ವಾಂಗಿಬಾತ್ ಮಾಡ್ತೀನಿ. ಬದ್ನೆಕಾಯ್ದು ಮನೆಯಲ್ಲೇ ಮಸಾಲ ಮಾಡ್ಕೊಂತೀನಿ ನಾನು. ಒಂದ್ಸಲ ಮಾಡಿ ನಾನು ತೋರಿಸ್ತೀನಿ ರೆಸ್ಟೋರೆಂಟಾಗ. ಸೂಪರ್ ಇರ್ತದ ನೋಡಿ ವಾಂಗಿಬಾತ್. ಮಾಡ್ತೀರಾ? ಮಾಡ್ತೀನಿ, ಮಸ್ತ್. మా పిల్లలు స్కూల్ పోతే నేను చేసిన చూడక్క. నేను ఇప్పుడు వద్దంటారా పిల్లలు? స్కూల్ కట్టుకో బేజారు వచ్చింది నాకు ఏమొద్దాం. ಇಲ್ಲ, ನಾವು ಮಾಡ್ತೀನಿ ವಾಂಗಿಬಾತ್. ಮಸ್ತ್ ಆಗಿ ಟಮಾಟೋ ಬಾತ್ ಅన్ని చేస్తాను. ರಾತ್ರಿ ಊಟಕ್ಕೆ ನೋಡ್ರಿ ಚಪಾತಿ ಮತ್ತು ಉಳ್ಳಾಗಡ್ಡಿ ಪಲ್ಯ, ಆಮೇಲೆ ಮಸಾಲ ರೈಸ್ ಮಾಡಿದ್ದೆ ರೀ. ರೈಸನು ಮಸ್ತಾಗಿತ್ತು ನೋಡ್ರಿ. ನೈಟ್ ನೋಡ್ರಿ ಕಡೂರಿಂದ ಒಂದು ಕಾಲ್ ಬಂತ್ರಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರ್ರಿ ಅಲ್ಲೇ ಕಡೂರಲ್ಲಿ. ಅವ್ರಿಗೆ ಚಟ್ನಿ ಪುಡಿ ಬೇಕಾಗಿತ್ತಂತ್ರಿ. ಹಿಂಗಾಗಿ ಕಾಲ್ ಮಾಡಿದ್ರು ರೀ. ಮತ್ತು ವಿಡಿಯೋ ಕಾಲ್ ಮಾಡಿ ಅವರಿಗೆಲ್ಲ ಹೇಳಿದೆ ನೋಡ್ರಿ. ಚಟ್ನಿ ಪುಡಿ ಮಾಡಿಕೊಂಡ್ರು. ಚಟ್ನಿ ಪುಡಿ ಮಾತ್ರ ಸೂಪರ್ ಆಗಿತ್ತಂತ ನೋಡ್ರಿ. ಖುಷಿಯಾದ್ರು ಅವರು. ಯಾರು ಪಕ್ಕದಲ್ಲಿ ವಾಯ್ಸ್? ಹೌದಾ? ಅಲ್ಲ, ಸ್ಪೂನಿಲ್ಲ ಕೈ ಆಡ್ಸು ಭವ್ಯ. 1 ನಿಮಿಷ. ಎಲ್ಲ ಹಿಂಗೆ ಒಟ್ಟು ಮಾಡು. ಸ್ಪೂನಿಲ್ಲ ಒಟ್ಟು ಮಾಡು. ಎಲ್ಲ ಹಿಂಗೆಲ್ಲ ಕಲಸಿ. ಅಲ್ಲ, ನಮ್ಮ ಭಾಷೆ ಮಾತಾಡ್ತಿದ್ದಾರೆ. ಕಲಸಿ ಅಂತ ಅವರು. ಅಯ್ಯೋ, ನಮ್ದು ಇದ್ರಿ ರಾಯಚೂರು ಡಿಸ್ಟಿಕ್. ಅಲ್ಲ ನಿಮಗಿನ್ನೂ ಹತ್ರ ಕೊಪ್ಪಳ ಡಿಸ್ಟಿಕ್ ತವ್ರ ಮನೆ.
ಚಟ್ನಿ ಪುಡಿ ಮಾಡೋ ಮುಂದೆ ನೋಡ್ರಿ ಅವರು ಮನೆ ಹತ್ರ ಇದ್ದಾರಂತ್ರಿ. ನಮ್ಮ ಉತ್ತರ ಕರ್ನಾಟಕದವ್ರೇ ರೀ ಅವರು, ಬಿಜಾಪುರ ಡಿಸ್ಟಿಕ್ ಅವ್ರಂತ. ಖುಷಿ ಆಯ್ತು ರೀ ನಮ್ಮ ಕಡೆಯವರೆಲ್ಲ ಅಂತ. ಮತ್ತು ಅವ್ರಿಗೇನೋ ಹಂಗೆ ಮಾತಾಡ್ಸಿದ್ದೆ ನೋಡ್ರಿ. ಅವ್ರು ಏನೋ ಫಂಕ್ಷನ್ ಇದೆ ಅಂತ್ರಿ, ಒಂದು 10 kg 15 kg ಮಾಡಕತ್ತಾರ ಚಟ್ನಿ ಪುಡಿ. ಮತ್ತು ಅವ್ರ ಕಡೆ ಎಲ್ಲ ಚಟ್ನಿ ಪುಡಿ ಇಲ್ಲಲ್ರಿ, ಆ ಕಡೆ ಸೈಡ್ ಎಲ್ಲ ಕಡೆಯವ್ರ ಸೈಡು ಚಿಕ್ಕಮಂಗ್ಳೂರು ಡಿಸ್ಟಿಕ್ ರೀ. ಹಿಂಗಾಗಿ ಎಲ್ಲ ಅಳತಿ ಎಲ್ಲ ಹೇಳಿದೆ ರೀ, ಎಲ್ಲ ಮಾಡ್ಕೊಂಡ್ರಿ ಚೆನ್ನಾಗಾಯ್ತಂತ. ಖುಷಿ ಆಯ್ತು ಅವರಿಗೆ, ಎಲ್ಲ ಚೆನ್ನಾಗಾಯಿತು, ಎಷ್ಟು ಫಾಸ್ಟ್ ಆಯಿತು, ನಮ್ಗೆ ಆಗ್ತದೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ಅಂತಂದ್ರೆ ಅವರು. ಎಲ್ಲ ಚೆನ್ನಾಗಿ ಹೇಳಿದೆ ರೀ, ಮಸ್ತಾಯ್ತು ನೋಡ್ರಿ ಚಟ್ನಿ ಪುಡಿ, ಎಷ್ಟು ಘಮ ಘಮ ಅನ್ನಕತ್ತದ, ಚೆನ್ನಾಗಾಗ್ಯದ ಟೇಸ್ಟು ಅಂತಂದು ಭಾಳ ಖುಷಿ ಆದ್ರೆ ನೋಡ್ರಿ ಅವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ